ಅಲ್ಲಿ ಲಂಚ ತಗೊಂಡು ACB ಅವರಿಗೆ ನೋಡಿ ಅದು ಕರೆಕ್ಟ್ ಅಂತ ನಿನ್ನೆ ಮಾಧ್ಯಮದಲ್ಲಿ ಬಂದ ಮೇಲೆ ನಾನು ಗಮನಿಸಿದೆ. ಅವ್ರು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ. ಬಟ್ ಇದು ಯಾರಿಗೂ ಕೂಡ ಗೌರವ ತರುವಂಥ ವಿಚಾರ ಅಲ್ಲ. ಇದು ವಿಶೇಷವಾಗಿ ಯಾರು ರಕ್ಷಣೆ ಮಾಡಬೇಕು ಅವರೇ ಭಕ್ಷಣೆ ಮಾಡಿದ್ರೆ ರಕ್ಷಕರೇ ಭಕ್ಷಕರಾದರೆ ಸರಿಯಲ್ಲ. ಅದನ್ನು ಈಗಾಗಲೇ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಮೇಲಧಿಕಾರಿಗಳು ಕೂಡ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಇದೆಯಾ ಅಂತ ಕೂಡ ಚೆಕ್ ಮಾಡೋಕ್ಕೆ ನಾನು ಹೇಳಿದ್ದೇನೆ. ಬಟ್ ಇದು ಒಂದು ಈ ವ್ಯವಸ್ಥೆನಲ್ಲಿ ಏನು ಇದು ತುಕ್ಕು ಹಿಡಿದಿದೆ, ಇದನ್ನ ಸರಿಪಡಿಸ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇದು ಮೇಲ್ನೋಟಕ್ಕೆ ಒಂದು ಪ್ರಕರಣ ಹೊರಗಡೆ ಬಂದಿರೋದು, ಬಟ್ ಸ್ಟೇಷನ್ ನೋಡಿ ಬೇರ್ ಮಟ್ಟದಲ್ಲಿ ಎಲ್ಲ ಕಡೆ ಏನಾದರೂ ಒಂದು ಇದ್ದೇ ಇರ್ತದೆ. ಅದು ನಮ್ಮ ಸಮಾಜದಲ್ಲಿ ನಡೆದು ಬಂತ ಬೆಳೆಸ್ತಿದ್ದಂಥ ಏನೋ ಒಂದು ಪ್ರವೃತ್ತಿ, ಹ್ಯಾಬಿಟ್ ಆಗಿಬಿಟ್ಟಿದೆ ಜನರಿಗೆ. ಆದರೆ ಯಾವಾಗ ನಾವು ಇದನ್ನ ಮೇಲ್ಗಡೆಯಿಂದ ಸರಿಪಡಿಸೋದು ಅಷ್ಟೇ ಅಲ್ಲ, ಬೇರ್ಮಟ್ಟದಿಂದ ಸರಿಪಡಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಲೇ ಸೂಚನೆಯನ್ನ ನೀಡಿದ್ದಾರೆ. ಯಾರ ನಾಗರಿಕರಿಗೆ ತೊಂದರೆ ಕೊಡ್ತಾರೆ, ದುಡ್ಡು ಕೇಳ್ತಾರೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅವ್ರ ಮೇಲೆ ನೇರವಾಗಿ ನಮಗೆ ಕಂಪ್ಲೇಂಟ್ ಮಾಡಿ ಅಂತಾನು ಕೂಡ ಮುಖ್ಯಮಂತ್ರಿಗಳಿದ್ದಾರೆ. ಒಂದು ವ್ಯವಸ್ಥೆಯನ್ನ ರೂಪಿಸ್ತೀವಿ. ಪೊಲೀಸ್ ಸ್ಟೇಷನ್ಗಳಲ್ಲಿ ಇರ್ಬೋದು ಅಥವಾ ನಮ್ಮ ಅಧಿಕಾರಿಗಳು ಯಾರಾದರೂ ಇಂಥ ಅವ್ಯವಹಾರ ಮಾಡಿದ್ರೆ ಅಥವಾ ಜನರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಅಥವಾ ಏನು ಕರ್ತವ್ಯವನ್ನ ಮಾಡಬೇಕಾಗಿರೋದನ್ನಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಜನರು ನೇರವಾಗಿ ನಮ್ಗೆ ಕಂಪ್ಲೇಂಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನ ಶೀಘ್ರದಲ್ಲೇ ನಾವು ಜಾರಿಗೊಳಿಸ್ತೀವಿ ನಮ್ಮ ಇಲಾಖೆನಲ್ಲಿ.